ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ಹಿಮವಂತ ಋತು, ಮಾರ್ಗಶಿರ ಮಾಸ, ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಈ ಮಾಸದಲ್ಲಿ ವಿಶೇಷವಾಗಿ 23ನೇ ತಾರೀಕು ಕಾಳಭೈರವ ಅಷ್ಟಮಿ, ಕಾಳಭೈರವೇಶ್ವರ ಸ್ವಾಮಿಯ ಆರಾಧನೆ, ದೇವರ ದರ್ಶನ ಮಾಡುವಂಥದ್ದು, ಇವೆಲ್ಲ ಶುಭ ಫಲಗಳನ್ನು ಕೊಡುತ್ತೆ. ಅತ್ಯಂತ ಅವಶ್ಯಕವಾದಂತಹ ಒಂದು ಪರಿಹಾರ ಅಂತ ಕೂಡ ಹೇಳ್ಬೋದು. ಕಾಳಭೈರವೇಶ್ವರ ಸ್ವಾಮಿಗೆ ಅಭಿಷೇಕ ಅರ್ಚನೆಗಳನ್ನು ಮಾಡುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ಒಂದು ಪರಿಹಾರ ಅಂತ ಕೂಡ ಹೇಳ್ಬೋದು. ಈ ಡಿಸೆಂಬರಲ್ಲಿ ಬದಲಾಗುವ ಗ್ರಹಗಳನ್ನು ಒಮ್ಮೆ ನೋಡೋಣ. ಬಹಳಷ್ಟೇನು ಪರಿವರ್ತನೆಗಳಿಲ್ಲ ಈ ಮಾಸದಲ್ಲಿ. 2ನೇ ತಾರೀಕು ಶುಕ್ರ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದೇ ತಿಂಗಳಲ್ಲಿ 28ನೇ ತಾರೀಕು ಶುಕ್ರ ಮತ್ತೊಮ್ಮೆ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. 2 ರಾಶಿಗಳನ್ನು ಒಂದೇ ತಿಂಗಳಲ್ಲಿ ಶುಕ್ರ ಬದಲಾಯಿಸ್ತಾನೆ 26 ದಿನಗಳ ಅಂತರದಲ್ಲಿ. ಡಿಸೆಂಬರ್ 16ನೇ ತಾರೀಕು ಸೂರ್ಯ ಧನುರಾಶಿಯನ್ನು ಪ್ರವೇಶ ಮಾಡ್ತಾನೆ. ಧನುರ್ಮಾಸ ಪ್ರಾರಂಭ ಆಗುವಂತಹ ದಿನಗಳಾಗಿರುತ್ತೆ. ಈ ಬದಲಾಗುವ ಗ್ರಹಗಳಿಂದ ಡಿಸೆಂಬರ್ ತಿಂಗಳಲ್ಲಿ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಎನ್ನುವಂಥದ್ದನ್ನು ನೋಡೋಣ. ಮೇಷರಾಶಿಯವರಿಗೆ ಲಗ್ನ ರಾಶಿಯ ಅಧಿಪತಿಯಾದಂತಹ ಕುಜ ಕರ್ಕಾಟಕ ರಾಶಿಯಲ್ಲಿರ್ತಾನೆ. ಅಂದರೆ ಅದು ಅವನಿಗೆ ನೀಚ ಕ್ಷೇತ್ರ ಅಂತ ಕೂಡ ಹೇಳ್ತವೆ. ಶರೀರ ಅಥವಾ ಮನೋಕಾರಕ ಕೂತಿರುವಂತಹ ಸ್ಥಾನಾಧಿಪತಿ ನೀಚನಾಗಿರುವಂಥದ್ದು ಸ್ವಲ್ಪ ಮನಸ್ಸಿನ ಮೇಲೆ ಪ್ರೆಷರನ್ನು ಕುಜ ಹಾಕ್ತಾನೆ. ಜೊತೆಗೆ ಶನಿ ದೃಷ್ಟಿ ಕೂಡ ರಾಶಿ ಮೇಲೆ ಬೀಳ್ತಾ ಇರುತ್ತೆ. ಈ ಒಂದು ಕುಜನ ಕರ್ಕಾಟಕ ರಾಶಿಯಲ್ಲಿ ಸಂಚಾರ 1.5 ತಿಂಗಳು ನಡಿಬೇಕಾದಂಥದ್ದು ಆಲ್ಮೋಸ್ಟ್ ಈಗ ಒಂದು 5-6 ತಿಂಗಳ ಕಾಲ. ಅಂದರೆ ಜನವರಿ 21ರ ತನಕ ಅಲ್ಲೇ ಇರ್ತಾನೆ. ಮತ್ತೆ ಏಪ್ರಿಲ್ ತಿಂಗಳಿಂದ ಜೂನ್ ತಿಂಗಳವರೆಗೂ ಮತ್ತೆ ಕರ್ಕಾಟಕ ರಾಶಿಗೆ ಬರ್ತಾನೆ. ಮಿಥುನ ರಾಶಿಗೆ ಹೋಗಿ ಮತ್ತೊಮ್ಮೆ ಕರ್ಕಾಟಕಕ್ಕೆ ಬರ್ತಾನೆ. ಹಾಗಾಗಿ ಕುಜನ ಸಂಚಾರಗಳು ಸ್ವಲ್ಪ ವೀಕ್ ಪೊಸಿಷನಲ್ಲಿ ಆಗೋದ್ರಿಂದ ಆರೋಗ್ಯದ ವಿಚಾರಗಳಲ್ಲಿ ಮೇಷರಾಶಿಯವರು ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಅವಶ್ಯಕವಾಗಿರುತ್ತೆ. ಪರಿಹಾರ ಏನಪ್ಪ ಅಂದರೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡುವಂಥದ್ದು ತಿಂಗಳಲ್ಲಿ ಒಮ್ಮೆ ಆದರೂ. ತುಳಸಿಯಿಂದ ಅರ್ಚನೆ ಅಥವಾ ಪಂಚಾಮೃತ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಸ್ವಲ್ಪ ಉತ್ತಮ. ಏಕೆಂದರೆ 2 ಪಾಪಗ್ರಹಗಳ ಒಂದು ನೆಗೆಟಿವ್ ಹೌಸಲ್ಲಿ ಸಂಚಾರ ಮಾಡೋದ್ರಿಂದ, ಅಂದರೆ ಶನಿ ದೃಷ್ಟಿ ರಾಶಿ ಮೇಲೆ ಬೀಳ್ತಾ ಇರುತ್ತೆ. ರಾಶಿಯ ಅಧಿಪತಿಯಾದಂಥವನು ನೀಚ ಕ್ಷೇತ್ರದಲ್ಲಿರ್ತಾನೆ. ಹಾಗಾಗಿ ಕುಜನಿಗೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡುವಂಥದ್ದು ಮೇಷರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಅವಶ್ಯಕವಾಗುತ್ತೆ. ಇನ್ನು 2ನೇ ಮನೆ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನ. ಕುಟುಂಬದಲ್ಲಿ ಗುರುವಿನ ಸಂಚಾರ ಮೇಷರಾಶಿಯವರಿಗೆ ಗುರುಬಲ ಬಹಳಷ್ಟು ಅನುಕೂಲಗಳನ್ನು ತಂದುಕೊಡುತ್ತೆ. 1 ವರ್ಷಗಳ ಕಾಲ ಬರುವಂತಹ ಗುರುಬಲದಲ್ಲಿ 2025 ಏಪ್ರಿಲ್ ತನಕ ಕುಟುಂಬ ಹಾಗೂ ಧನಸ್ಥಾನದಲ್ಲಿರುವ ಗುರು ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಹಣಕಾಸಿನಲ್ಲಿ ಅಭಿವೃದ್ಧಿ ಅಥವಾ ಯಾವುದಾದರೂ ಶಾಶ್ವತವಾದ ವ್ಯವಸ್ಥೆಗಳ ಮೇಲೆ ಹಣ ಹೂಡಿಕೆ ಮಾಡುವಂಥದ್ದು, ಇಂತಹ ಎಲ್ಲ ವಿಚಾರಗಳು, ವಾಕ್ಯದಿಂದ ಯಶಸ್ಸನ್ನು ಕಾಣುವಂಥದ್ದು, ವಾಕ್ಯಗಳಿಗೆ ಒಂದು ತೂಕ ಬರುವಂಥದ್ದು ಅಥವಾ ನಿಮ್ಮ ಮಾತುಗಳನ್ನು ಎಲ್ಲರೂ ಕೇಳುವಂಥದ್ದು, ಅದರಂತೆ ನಡೆಯುವಂಥದ್ದು, ಇದೆಲ್ಲ ಗುರು ವಾಕ್ಸ್ಥಾನ ಅಥವಾ ಕುಟುಂಬ ಸ್ಥಾನ ದ್ವಿತೀಯ ಭಾವದಲ್ಲಿ ಸಂಚಾರ ಮಾಡುವಾಗ ಮೇಷರಾಶಿಯವರಿಗೆ ಸಿಗುವಂತಹ ಅನುಕೂಲಗಳಾಗಿರುತ್ತೆ. ಇದು 2025 ಏಪ್ರಿಲ್ ತನಕನೂ ಕೂಡ ಮೇಷರಾಶಿಯವರಿಗೆ ಈ ಒಂದು ಗುರುಬಲದ ಅನುಗ್ರಹ ಖಂಡಿತವಾಗಲೂ ಇರುತ್ತೆ. ಈ ಸಮಯದಲ್ಲಿ ಪ್ರಯತ್ನಗಳನ್ನು ಹೆಚ್ಚಿಸಿಕೊಳ್ಳುವಂತಹ ಅವಶ್ಯಕತೆಗಳು ಕೂಡ ಮೇಷರಾಶಿಯವರಿಗೆ ಬಹಳಷ್ಟು ಇರುತ್ತೆ. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. ತೃತೀಯಾಧಿಪತಿಯಾದಂತಹ ಬುಧ ಅಷ್ಟಮದಲ್ಲಿರ್ತಾನೆ. ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು ಡಿಸೆಂಬರ್ 16ರ ತನಕ ಇರುತ್ತೆ. ಅದರ ಮೇಲೆ ಗುರುದೃಷ್ಟಿ ಕೂಡ ಬೀಳುತ್ತೆ. ವಿಷ್ಣು ಸಂಭೂತವಾದಂತಹ ಯೋಗಕ್ಕೆ ಗುರು ಸಂಬಂಧ ಬರುವಂಥದ್ದು ಅತ್ಯಂತ ಶುಭ ಫಲ ಅಂತ ಹೇಳ್ತೇವೆ. ಕೃಷ್ಣಂ ಒಂದೇ ಜಗದ್ಗುರು ಅಂತ. ಬುಧಾದಿತ್ಯ ಯೋಗ ಒಂದು ವಿಷ್ಣುವಿನ ಸ್ವರೂಪ ಆಗೋದಾದರೆ ಗುರು ಕೂಡ ಅವನನ್ನು ವೀಕ್ಷಣೆ ಮಾಡುವಂಥದ್ದು ಅತ್ಯಂತ ಶುಭ ಫಲಗಳನ್ನು ಕೊಡುತ್ತೆ.
ಒಡಹುಟ್ಟುಗಳ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಅಣ್ಣ ತಮ್ಮಂದರಲ್ಲಿ ಸ್ವಲ್ಪ ಭ್ರಾತೃಗಳಿಗೆ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುವಂತಹ ಸಂದರ್ಭಗಳು ಇರುತ್ತೆ. ಇನ್ನು ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳೇನಾದರೂ ಭ್ರಾತೃಗಳ ನಡುವೆ ಇದ್ದರೆ ಸ್ವಲ್ಪ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳುತ್ತೆ. ಇನ್ನು ಬ್ಯಾಂಕ್ನಿಂದ ಯಾವುದಾದ್ರೂ ಹಣದ ಸಹಾಯಗಳು ಅಥವಾ ಲೋನ್ ಇಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಯಾವುದಾದ್ರೂ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡುವಂತಹ ವಿಚಾರಗಳಿದ್ದರೆ ಸಮಯಕ್ಕೆ ಸರಿಯಾಗಿ ಲೋನ್ ಸಿಗುವಂಥದ್ದು ಅಥವಾ ಹಣದ ಅನುಕೂಲಗಳು ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ಉಂಟಾಗುತ್ತೆ. ಏಕೆಂದರೆ ಶುಕ್ರನು ಕೂಡ ಈ ತಿಂಗಳ ಡಿಸೆಂಬರ್ 2ನೇ ತಾರೀಕಿನಿಂದ ಮಕರ ರಾಶಿಯಲ್ಲಿರೋದರಿಂದ ಕರ್ಮ ಉದ್ಯೋಗ ಕ್ಷೇತ್ರದಲ್ಲೇ ಶುಕ್ರನ ಸಂಚಾರ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ದ್ವಿತೀಯಾಧಿಪತಿ ಶುಕ್ರ ಕರ್ಮದಲ್ಲಿದ್ದು ದ್ವಿತೀಯದಲ್ಲಿ ಗುರುವಿನ ಸಂಚಾರ, ಇದೆರಡೂ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಅದೇ ರೀತಿಯಾಗಿ ಶುಕ್ರನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಮೇಷರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಹಣಕಾಸಿನ ಅಭಿವೃದ್ಧಿಗಳು ಬಹಳ ಅನುಕೂಲಕರವಾಗಿರುತ್ತೆ ಅಂತ ಹೇಳ್ಬೋದು. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳುತ್ತೆ. ಆ ಸ್ಥಾನದಲ್ಲಿ ಕುಜ ನೀಚನಾಗಿರೋದ್ರಿಂದ ಮಾತೃವಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಗಳನ್ನು ಕೊಡಬೇಕು. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಗುರುಬಲ ಚೆನ್ನಾಗಿರೋದ್ರಿಂದ ಅಷ್ಟೇನು ಸಮಸ್ಯೆಗಳಾಗೋದಿಲ್ಲ. ಸಣ್ಣ ಪುಟ್ಟ ಆರೋಗ್ಯದ ವಿಚಾರಗಳಲ್ಲಿ ವ್ಯತ್ಯಾಸಗಳು ಉಂಟಾಗೋದಕ್ಕೆ ಕಾರಣಗಳಿರುತ್ತೆ. ಲಕ್ಷ್ಮೀ ನರಸಿಂಹನ ಆರಾಧನೆ ತುಂಬ ಶುಭ ಫಲ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣ್ಬೋದು. ಸ್ವಲ್ಪ ಅಡಚಣೆಗಳು ಉಂಟಾಗುತ್ತೆ, ಯಾಕೆಂದರೆ ಭೂಮಿಕಾರಕ ಕುಜ ನೀಚನಾಗಿರೋದ್ರಿಂದ. ಆದರೂ ಕೂಡ ಈ ಗುರುಬಲದಲ್ಲಿ ಆ ರೀತಿಯ ಯಾವುದಾದ್ರೂ ಅವಶ್ಯಕತೆಗಳಿದ್ದರೆ ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಬೋದು. ಮೇಷರಾಶಿಯವರಿಗೆ ಸ್ವಲ್ಪ ತಡವಾಗಿ ಆದರೂ ಕೂಡ ಅನುಕೂಲಗಳಾಗತ್ತೆ ಅಂತಲೇ ಹೇಳ್ಬೋದು. ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳಲ್ಲಿ, ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ವಿಶೇಷವಾಗಿ 4ರ ಅಧಿಪತಿಯಾದ ಚಂದ್ರ ಮೇಷದಲ್ಲಿರ್ತಾನೆ, ಅವನ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. 4ರಲ್ಲಿ ಕುಜ ನೀಚ ಕ್ಷೇತ್ರದಲ್ಲಿರ್ತಾನೆ. ಇದೆರಡು ಪ್ರಮುಖವಾಗಿ 2 ವಿಚಾರಗಳನ್ನು ಗಮನಿಸ್ಕೊಳ್ಬೇಕು. ಒಂದು ಮಾತೃವಿನ ತಾಯಿಯ ಆರೋಗ್ಯ, ಇನ್ನೊಂದು ವಾಹನ ಚಾಲನೆ ಮಾಡುವಂತಹ ವಿಚಾರಗಳು. ಇದೆಲ್ಲ 1-1.5 ತಿಂಗಳಲ್ಲಿ ಪರಿವರ್ತನೆ ಆದರೆ ಅಷ್ಟೇನು ಸಮಸ್ಯೆಗಳಾಗೋದಿಲ್ಲ. ಕುಜ ವಕ್ರನಾಗಿ 4-5 ತಿಂಗಳು ಒಂದೇ ರಾಶಿಯಲ್ಲಿ ಕೂತ್ಕೊಂಡಾಗ ಅದರ ಸಮಸ್ಯೆಗಳ ಪ್ರಭಾವ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಕೂಡ ಸ್ವಲ್ಪ ಮೈನರ್ ಅಂತಲೇ ಹೇಳ್ಬೋದು, ತುಂಬ ಏನು ಸಮಸ್ಯೆಗಳಿರೋದಿಲ್ಲ. ಬಟ್ ಈ ವಿಚಾರಗಳನ್ನು ಗಮನಿಸ್ಕೊಂಡ್ರೆ ಮೇಷರಾಶಿಯವರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ, ಪುಣ್ಯ ಅಂತ ಹೇಳುತ್ತೆ. ಪಂಚಮಾಧಿಪತಿಯಾದಂತಹ ಸೂರ್ಯ ಅಷ್ಟಮದಲ್ಲಿರ್ತಾನೆ, ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಅಥವಾ ಸಂತಾನದ ಅಂಚಿನಲ್ಲಿರುವಂಥವರು ವಿಷ್ಣು ಆರಾಧನೆ, ವಿಷ್ಣು ಸಹಸ್ರನಾಮ ಸ್ತೋತ್ರಗಳನ್ನು ಕೇಳುವಂಥದ್ದು, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಕೇಳಿದರೆ ಖಂಡಿತ ಶುಭವಾಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೂ ಕೂಡ ತುಂಬ ಅನುಕೂಲಗಳಾಗುತ್ತೆ. 6ನೇ ಮನೆ ಶತ್ರು, ಋಣ, ರೋಗ ಸ್ಥಾನ. ಷಷ್ಠಾಧಿಪತಿಯಾದಂತಹ ಬುಧ ಅಷ್ಟಮದಲ್ಲಿದ್ದಾನೆ. 3 ಮತ್ತು 6 ಇದೆರಡನ್ನೂ ನೆಗೆಟಿವ್ ಹೌಸ್ ಅಂತ ಹೇಳ್ತೇವೆ. 8ನೇ ಮನೆಯನ್ನು ಕೂಡ ನೆಗೆಟಿವ್ ಹೌಸ್ ಅಂತ ಹೇಳ್ತೇವೆ. ತೃತೀಯ ಮತ್ತು ಷಷ್ಠಾಧಿಪತಿಯಾದಂತಹ ಬುಧ ಅಷ್ಟಮದಲ್ಲಿ ಬುಧಾದಿತ್ಯ ಯೋಗದಲ್ಲಿದ್ದು ಅವರ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಬಹಳ ವಿಶೇಷ ಫಲಗಳನ್ನು ಕೊಡುತ್ತೆ. ಸ್ನೇಹಿತರ ನಡುವೆ ಯಾವುದೇ ವ್ಯವಹಾರಗಳು, ಪಾರ್ಟ್ನರ್ಶಿಪ್, ಬಿಸ್ನೆಸ್ ಇಂಥದ್ದಿದ್ದರೆ ಖಂಡಿತ ಅನುಕೂಲಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಏಕೆಂದರೆ ಮೇಷರಾಶಿಯವರಿಗೆ ಮಾರ್ಚಲ್ಲಿ ಶನಿ ಪರಿವರ್ತನೆ ಆಗುವಂಥದ್ದು. ಶನಿ ವ್ಯಯಭಾವದಲ್ಲಿ ಕೂತು 6ನೇ ಮನೆಯನ್ನು ನೋಡ್ತಾನೆ, ಅದಷ್ಟು ಶುಭ ಆಗೋದಿಲ್ಲ ಮಾರ್ಚ್ ನಂತರ. ಹಾಗಾಗಿ ಅಷ್ಟರ ಒಳಗಡೆ ಯಾವುದೇ ವ್ಯಾವಹಾರಿಕವಾದ ವಿಚಾರಗಳಿದ್ದರೆ, ಪಾರ್ಟ್ನರ್ಶಿಪ್ ಇಂಥ ವಿಚಾರಗಳಿದ್ದರೆ ಈ ಸಮಯದಲ್ಲಿ ಅದನ್ನು ತುಂಬ ಪ್ರೋಗ್ರೆಸಿವ್ ಆಗಿ ಅಥವಾ ಅಭಿವೃದ್ಧಿ ಪಡಿಸ್ಕೊಳ್ಳುವಂಥದ್ದು ಮೇಷರಾಶಿಯವರಿಗೆ ಖಂಡಿತ ಶುಭವಾಗುತ್ತೆ. ಸಂಪೂರ್ಣ ವಿಷ್ಣುವಿನ ಒಂದು ಅನುಗ್ರಹ ಅನ್ನುವಂಥದ್ದಿರುತ್ತೆ. ಮೇಷಲಗ್ನ ಮೇಷರಾಶಿಯವರಿಗೆ ಸೂರ್ಯ ಪರಮ ಯೋಗಕಾರಕನಾಗಿರೋದರಿಂದ ಅವನು ಅಷ್ಟಮ ಗೌಪ್ಯ ರಂಧ್ರ ಸ್ಥಾನದಲ್ಲಿದ್ದು ಗುರುದೃಷ್ಟಿ ಬೀಳೋದ್ರಿಂದ ಸಕ್ಸಸ್ಗಳನ್ನು ತುಂಬ ಹೆಚ್ಚಾಗಿ ಕೊಡ್ತಾನೆ, ಅಥವಾ ಸೂಕ್ಷ್ಮತೆ ತುಂಬ ಜಾಸ್ತಿ ಇರುತ್ತೆ. 6th ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮೇಷರಾಶಿಯವರಿಗೆ. ಇವೆಲ್ಲ ಇನ್ವೆಸ್ಟ್ಮೆಂಟ್ಗಳಿಗೆ ಅಥವಾ ಪಾರ್ಟ್ನರ್ಶಿಪ್ಗಳಿಗೆ ಅತ್ಯಂತ ಅವಶ್ಯಕವಾದಂತಹ ವಿಚಾರಗಳಾಗಿರುತ್ತೆ ವೀಕ್ಷಕರೇ.
ಏಳನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ ಮತ್ತು ಪಾರ್ಟ್ನರ್ಶಿಪ್ ಅಂತ ಹೇಳ್ತೇವೆ. ಸಪ್ತಮಾಧಿಪತಿಯಾದಂತಹ ಶುಕ್ರ ಕರ್ಮಸ್ಥಾನದಲ್ಲಿರ್ತಾನೆ. ನೀಚ ಸ್ಥಾನದಲ್ಲಿರುವ ಕುಜನ ದೃಷ್ಟಿ ಅನ್ನುವಂಥದ್ದು ಮಾಂಗಲ್ಯ ಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಸಪ್ತಮಾಧಿಪತಿ ಶುಕ್ರನ ಮೇಲೂ ಕೂಡ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಈ ಎರಡು ಕಾಂಬಿನೇಷನ್ಗಳು ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ, ಅದರಲ್ಲೂ ಕೂಡ ಹೆಂಡತಿಯ ಆರೋಗ್ಯದ ವಿಚಾರಗಳಿಗೆ ಅಥವಾ ಗರ್ಭಕೋಶಕ್ಕೆ ಸಂಬಂಧಪಡುವಂಥ ಆರೋಗ್ಯದ ವಿಚಾರಗಳಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕೊಡುವಂತಹ ಸಮಯ ಇದಾಗಿರುತ್ತೆ. ದುರ್ಗಾ ಪರಮೇಶ್ವರಿಯ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ತುಂಬ ಒಳ್ಳೆಯದು. ಆರೋಗ್ಯದ ವಿಚಾರಗಳಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಇವೆಲ್ಲ ಒಂದೊಂದು ತಿಂಗಳಲ್ಲಿ ಬರುವಂಥದ್ದಾಗಿರೋದ್ರಿಂದ ಅಂಥ ಏನು ತುಂಬ ಸೀರಿಯಸ್ ಆಗಿ ತಗೊಳ್ಳುವಂಥ ವಿಚಾರಗಳಾಗಿರುವುದಿಲ್ಲ. ಆದರೂ ಕೂಡ ಈ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು, ಸಪ್ತಮಾಧಿಪತಿ ಶುಕ್ರನ ಮೇಲೆ ಕುಜನ ದೃಷ್ಟಿ, ಸಪ್ತಮ ಭಾವದ ಮೇಲೂ ಕೂಡ ಕುಜನ ದೃಷ್ಟಿ, ಕುಜ ನೀಚ ಕ್ಷೇತ್ರದಲ್ಲಿರುವಂಥದ್ದು, ಈ ಕಾಂಬಿನೇಷನ್ಗಳು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳನ್ನು ಕೊಡುತ್ತೆ. ಇದರ ಪರಿಹಾರಕ್ಕೆ ಸಂಪೂರ್ಣ ಡಿಸೆಂಬರ್ ತಿಂಗಳಲ್ಲಿ 2 ದೇವತೆಯ ಆರಾಧನೆ ಮೇಷರಾಶಿಯವರಿಗೆ ಅವಶ್ಯಕವಾಗುತ್ತೆ. ಒಂದು ಲಕ್ಷ್ಮೀ ನರಸಿಂಹ, ಇನ್ನೊಂದು ದುರ್ಗಾ ಪರಮೇಶ್ವರಿ. ತಿಂಗಳಲ್ಲಿ ಒಮ್ಮೆ ಆದರೂ ಆ ದೇವರ ದರ್ಶನ ಮಾಡಿ, ಸಾಧ್ಯವಾದಲ್ಲಿ ಒಂದು ಅರ್ಚನೆ ಅಥವಾ ತಿಂಗಳಲ್ಲಿ ಒಂದು ಬಾರಿ ಅಭಿಷೇಕ, ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಮೇಷರಾಶಿಯವರಿಗೆ ಖಂಡಿತ ಶುಭ. ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೆ ಖಂಡಿತ ಈ ಸಮಯದಲ್ಲಿ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಇನ್ನೊಂದು 3 ತಿಂಗಳ ಕಾಲ ಈ ವಿಚಾರಗಳಲ್ಲಿ ಮೇಷರಾಶಿಯವರು ಅಭಿವೃದ್ಧಿಗಳನ್ನು ಹೆಚ್ಚಾಗಿಯೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗುವಂಥದ್ದು ತುಂಬ ಶುಭ ಆಗುತ್ತೆ. ಅಷ್ಟಮ ಮೃತ್ಯುಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಅವ್ರ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು, ಶನಿ ದೃಷ್ಟಿ ಕೂಡ ಆ ಸ್ಥಾನದ ಮೇಲೆ ಬೀಳುತ್ತೆ. ಮೇಷರಾಶಿಯವರಿಗೆ ಎಷ್ಟೇ ಟೆನ್ಷನ್ಗಳಿದ್ರೂ ಕೂಡ ಈ ಮಾಸದಲ್ಲಿ ಕೆಲವೊಂದಷ್ಟು ಅನುಕೂಲಗಳು ಖಂಡಿತ ಆಗುತ್ತೆ. ಅಂದರೆ ನಿಮಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಗ್ರಹಗತಿಗಳ ಪ್ರಕಾರ ಏನೆಲ್ಲ ಸ್ವಲ್ಪ ಟೆನ್ಷನ್ಗಳು ಉಂಟಾಗ್ತಾ ಇರುತ್ತೆ ಜೀವನದಲ್ಲಿ, ಅದಕ್ಕೆ ಸಲ್ಯೂಷನ್ಗಳು ಸಿಗುವಂತಹ ಮಾಸ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ನಾನು ಆವಾಗಲೇ ಹೇಳಿದೆ, 6th ಸೆನ್ಸ್ ಅನ್ನೋದು ಬುಧಾದಿತ್ಯ ಯೋಗ ಗೌಪ್ಯ ರಂಧ್ರ ಸ್ಥಾನದಲ್ಲಾದಾಗ ತುಂಬ ಚೆನ್ನಾಗಿರುತ್ತೆ. 6th ಸೆನ್ಸ್ ಹಲವಾರು ಸಮಸ್ಯೆಗಳಿಗೆ ನಿಮಗೆ ಸುಪ್ತ ಮನಸ್ಸಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಡಿಸೆಂಬರ್ ತಿಂಗಳು ಬಹಳ ಉಪಯುಕ್ತವಾಗುತ್ತೆ ವೀಕ್ಷಕರೇ. 9ನೇ ಮನೆಯನ್ನು ಭಾಗ್ಯಸ್ಥಾನ, ಪಿತೃಸ್ಥಾನ ಅಂತ ಹೇಳ್ತೇವೆ. ಭಾಗ್ಯಾಧಿಪತಿಯಾದಂತಹ ಗುರು ಕುಟುಂಬ ಧನಸ್ಥಾನದಲ್ಲಿದ್ದಾನೆ. ಭಾಗ್ಯೋದಯಗಳಾಗುತ್ತೆ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲೆ ಬಹಳ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಪಿತ್ರಾರ್ಜಿತ ಆಸ್ತಿಗಳು, ಪ್ರಾಪರ್ಟಿ, ಇದೆಲ್ಲ ತುಂಬ ಅನುಕೂಲಕ್ಕೆ ಬರುತ್ತೆ. ಒಡಹುಟ್ಟುಗಳ ನಡುವೆ, ಅಂದರೆ ಅಣ್ಣ ತಮ್ಮಂದರ ನಡುವೆ ಯಾವುದೇ ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳಿದ್ದರೆ ಇನ್ನೊಂದು ತಿಂಗಳ ಕಾಲ ಮುಂದೆ ಹಾಕ್ಕೊಳ್ಳೋದು ಖಂಡಿತ ಶುಭ ಆಗುತ್ತೆ. ಯಾಕೆಂದರೆ ಆ ಸಮಯಕ್ಕೆ ಶುಕ್ರ ಏಕಾದಶಕ್ಕೆ ಬರ್ತಾನೆ ಈ ತಿಂಗಳ 28ರ ನಂತರದಲ್ಲಿ. ಅದು ಮೇಷರಾಶಿಯವರಿಗೆ ಇನ್ನೂ ಶುಭ ಸಮಯ ಅಂತ ಕೂಡ ಹೇಳ್ಬೋದು. ವರ್ಷಾಂತ್ಯದ ಮಾಸಗಳು ಮೇಷರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ತಂದುಕೊಡುತ್ತೆ. ಅದರಲ್ಲೂ ಪ್ರಾರಂಭದ ವರ್ಷಗಳು ಕೂಡ ಮುಂದೆ ಬರುವಂಥದ್ದು ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಆಲ್ಮೋಸ್ಟ್ ಮೇಷರಾಶಿಯವರು ಮಾರ್ಚ್ ಏಪ್ರಿಲ್ ನಂತರ ಮಾಸ ಭವಿಷ್ಯಗಳನ್ನು ಹೆಚ್ಚಾಗಿ ಗಮನಿಸ್ಕೊಳ್ಬೇಕು. ಬರುವಂತಹ ಪ್ರತಿ ಮಾಸದ ವ್ಯತ್ಯಾಸಗಳನ್ನು ನಿರ್ದಿಷ್ಟವಾಗಿ ಗಮನಿಸ್ಕೊಳ್ಳೋದು ಬಹಳ ಶುಭ ಫಲಗಳನ್ನು ಕೊಡುತ್ತೆ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ, ಕರ್ಮದಲ್ಲಿ ಶುಕ್ರ ಬಹಳ ಶುಭ ಫಲಗಳನ್ನು ಕೊಡ್ತಾನೆ. ಕರ್ಮಾಧಿಪತಿ ಶನಿ ಏಕಾದಶದಲ್ಲಿದ್ದಾನೆ. ಕರ್ಮಸ್ಥಾನದ ಮೇಲೆ ಕುಜನ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಇವೆಲ್ಲ ತುಂಬ ಉತ್ತಮವಾದಂತಹ ಕಾಂಬಿನೇಷನ್. ಕಲಾಕ್ಷೇತ್ರದಲ್ಲಿರುವಂಥವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಬಟ್ಟೆಗೆ ಸಂಬಂಧಪಡುವಂತಹ ವ್ಯಾಪಾರ, ಹೋಟೆಲ್ ಬಿಸ್ನೆಸ್ ಅಥವಾ ಚಿತ್ರಕಲಾ ಅಥವಾ ಯಾವುದಾದ್ರೂ ಕಲೆಗಳನ್ನು ಪ್ರಮೋಟ್ ಮಾಡುವಂಥದ್ದು, ಸಂಗೀತ, ನೃತ್ಯ ಕಲೆ, ಇವೆಲ್ಲ ಮೇಷರಾಶಿಯವರಿಗೆ ಒಂದು ಹೆಸರು, ಕೀರ್ತಿ ಇಂಥದ್ದನ್ನೆಲ್ಲ ತಂದುಕೊಡುವಂಥ ಸಮಯ ಇದಾಗಿರುತ್ತೆ. ಬಹಳಷ್ಟು ಉದ್ಯೋಗ ಕ್ಷೇತ್ರದಲ್ಲಿ ಮೇಷರಾಶಿಯವರು ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಹಳ ಶುಭ ಫಲ. ಶುಕ್ರ ಕರ್ಮದಲ್ಲಿದ್ದಾನೆ. ಈ ತಿಂಗಳ 28ರ ನಂತರ ಏಕಾದಶಕ್ಕೆ ಬರ್ತಾನೆ. ಶನಿ ಮತ್ತು ಶುಕ್ರರ ಯುತಿ ಮೇಷರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಯಾವಾಗ ನೀವು ಮಾಸ ಭವಿಷ್ಯಗಳನ್ನು ನೋಡ್ತೀರಾ, ಒಂದು 2-3 ತಿಂಗಳು
ಕಂಟಿನ್ಯೂಸ್ ಆಗಿ ಶುಭ ಫಲಗಳಿರುವಂತಹ ಸಮಯಗಳಲ್ಲಿ ಪ್ರಯತ್ನಗಳನ್ನು ಮಾಡಿದರೆ ಲಾಭಗಳು ಹೆಚ್ಚಾಗಿರುತ್ತೆ. ಯಾವ ಮಾಸಗಳಲ್ಲಿ ಒಂದು ಬ್ಯಾಕಪ್ ಅನ್ನುವಂಥದ್ದು ಸಿಗುತ್ತೆ, ಅಂದರೆ 2-3 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಚೆನ್ನಾಗಿರುತ್ತೆ, ಆ ಸಮಯಗಳಲ್ಲಿ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಒಂದು ನಿರ್ದಿಷ್ಟವಾದ ಗುರಿ ಮುಟ್ಟೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಏಕಾದಶವನ್ನು ಲಾಭಸ್ಥಾನ, ಲಾಭದಲ್ಲಿ ಶನಿ ಸಂಚಾರ ಮೇಷರಾಶಿಯವರಿಗೆ ಅದ್ಭುತವಾದ ಲಾಭಗಳನ್ನು ತಂದುಕೊಡುತ್ತೆ. ಶನಿ ವ್ಯಯಭಾವಕ್ಕೆ ಬರೋದಕ್ಕಿಂತ ಮುಂಚೆ ಈಗ ಸಿಗುವಂತಹ ಇದೆಲ್ಲ ಶನಿ ಮಹಾತ್ಮ 30 ವರ್ಷಕ್ಕೆ ಒಂದು ಸರಿ ಒಂದೊಂದು ರಾಶಿಯನ್ನು ಬದಲಾಯಿಸೋದ್ರಿಂದ ನೀವು ಮತ್ತೆ ಲಾಭದಲ್ಲಿ ಶನಿಯನ್ನು ಕಾಣಬೇಕು ಅಂದರೆ 30 ವರ್ಷಗಳ ಕಾಲ ಕಾಯಬೇಕಾಗತ್ತೆ. ಹಾಗಾಗಿ ಇದು ಅದ್ಭುತವಾದಂತಹ ಸಮಯ. ಸ್ವಲ್ಪ ವಿವೇಚನೆಯಿಂದ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರೆ ಖಂಡಿತ ಶುಭವಾಗುತ್ತೆ. ಅದರಲ್ಲೂ ಶೇರ್ ವ್ಯವಹಾರಗಳನ್ನು ಮಾಡುವಂಥವರಿಗೆ ಮುಂದೆ ಬರುವಂತಹ ದಿನಗಳು ಅತಿಶಯವಾದ ಶುಭ ಫಲಗಳನ್ನು ಕೊಡುತ್ತೆ. ಏಕೆಂದರೆ ರಾಹು ಅತಿಶಯವಾದ ಬಾಹುಬಲವನ್ನು ಕೊಡುವಂತಹ ಗ್ರಹ ಏಕಾದಶ ಲಾಭಸ್ಥಾನಕ್ಕೆ ಬರ್ತಾನೆ ಮಾರ್ಚ್ ತಿಂಗಳಲ್ಲಿ. ಗುರುದೃಷ್ಟಿ ಕೂಡ ಅವನ ಮೇಲೆ ಬೀಳ್ತಾ ಇರುತ್ತೆ. ಸೊ ಇಂತಹ ಸ್ವಂತ ವ್ಯವಹಾರ, ಬಿಸ್ನೆಸ್ ಇಂಥದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇರುವಂಥವರು ಶೇರ್ ವ್ಯವಹಾರಗಳ ಬಗ್ಗೆ ಸ್ವಲ್ಪ ಈ ಸಮಯದಿಂದ ಸ್ಟಡಿ ಮಾಡಿದರೆ ಮುಂದೆ ಬರುವ 1-1.5 ವರ್ಷಗಳ ಕಾಲ ಅನುಕೂಲಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ಗಳಿಗೆ ಹೋಗೋ ಹಾಗಿಲ್ಲ. ಒಂದು ಲಿಮಿಟೆಡ್ ಅಮೌಂಟಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾ ಬಂದರೆ ಮೇಷರಾಶಿಯವರು ಮುಂದೆ ಬರುವಂತಹ 1-1.5 ವರ್ಷಗಳ ಕಾಲ ಅತಿಶಯವಾದ ಲಾಭಗಳನ್ನು ಕಾಣೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ವ್ಯಯಭಾವವನ್ನು ಮೋಕ್ಷಸ್ಥಾನ, ರಾಹು ವ್ಯಯಭಾವದಲ್ಲಿರೋದ್ರಿಂದ ಗುರು ಧನಸ್ಥಾನದಲ್ಲಿದ್ದಾನೆ, ಧನಾಗಮನಗಳಾಗತ್ತೆ. ಅದೇ ರೀತಿ ಧನ ವ್ಯಯ ಆಗೋದಕ್ಕೂ ಕೂಡ ರಾಹು ಕಾರಣನಾಗ್ತಾನೆ. ಸೊ ರಾಹು ಮತ್ತು ಶನಿ ಮಾರ್ಚ್ ತಿಂಗಳಲ್ಲಿ ಇಂಟರ್ಚೇಂಜ್ ಆಗ್ತಾರೆ. ರಾಹು ಕುಂಭಕ್ಕೆ ಬರ್ತಾನೆ, ಕುಂಭದಲ್ಲಿರುವಂತಹ ಶನಿ ಮೀನಕ್ಕೆ ಹೋಗ್ತಾನೆ. ಎರಡೂ ಪರಿವರ್ತನೆಗಳು ಸ್ವಲ್ಪ ಧನವ್ಯಯ ಅನ್ನುವಂಥದ್ದನ್ನು ಮೇಷರಾಶಿಯವರಿಗೆ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಬರ್ತಾರೆ. ಆದರೆ ಅದನ್ನು ಕೆಲವೊಂದಷ್ಟು ನಿರ್ದಿಷ್ಟವಾದ ಅಥವಾ ಶಾಶ್ವತವಾದಂತಹ ವ್ಯವಸ್ಥೆಗಳ ಮೇಲೆ ಇನ್ವೆಸ್ಟ್ ಮಾಡಿದರೆ ಮೇಷರಾಶಿಯವರಿಗೆ ಅದು ಮುಂದೊಂದು ದಿನ ಲಾಭದಾಯಕವಾಗುತ್ತೆ ವೀಕ್ಷಕರೇ. ಒಟ್ಟಿನಲ್ಲಿ ಈ ಡಿಸೆಂಬರ್ ಮಾಸದಲ್ಲಿ ಅಥವಾ ಮುಂದೆ ಬರುವಂತಹ ದಿನಗಳಲ್ಲಿ ಮೇಷರಾಶಿಯವರು ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಅದರಲ್ಲೂ ಕೂಡ ರಕ್ತದೋಷಗಳಿರುವಂಥವರು, ಅಂದರೆ ಮಧುಮೇಹ ಅಥವಾ ರಕ್ತದ ಒತ್ತಡ ಇಂತಹ ಸಮಸ್ಯೆಗಳಿರುವಂಥವರು ಆಹಾರ ಪದ್ಧತಿಗಳನ್ನು ತುಂಬ ಸ್ಟ್ರಿಕ್ಟ್ ಮಾಡಿಕೊಳ್ಳುವಂತಹ ಅವಶ್ಯಕತೆಗಳು ಮೇಷರಾಶಿಯವರಿಗಿರುತ್ತೆ. ಇನ್ನೊಂದು, ಮಾತೃವಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡಬೇಕಾದಂತಹ ಅವಶ್ಯಕತೆಗಳು ಕೂಡ ಮೇಷರಾಶಿಯವರಿಗೆ ಇನ್ನೊಂದು 4-5 ತಿಂಗಳು ಇದರ ಅವಶ್ಯಕತೆಗಳು ಬರುತ್ತೆ. ಪರಿಹಾರಾರ್ಥವಾಗಿ ಲಕ್ಷ್ಮೀ ನರಸಿಂಹನಿಗೆ ತುಳಸಿಯಿಂದ ಅರ್ಚನೆ, ತಿಂಗಳಿಗೊಮ್ಮೆ ದೇವರ ದರ್ಶನ, ಪಂಚಾಮೃತ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಎಲ್ಲ ನವಗ್ರಹಗಳು ಕೂಡ ಮೇಷರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.